ವೆಲ್ಕಮ್ ಟು RDC ಭರವಸೆ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KS 2024. ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ 2023 ಪಾರ್ಟ್ 2 ಕರೆಂಟ್ ಅಫೇರ್ಸ್. ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಇದೆ, ಇದು ಪಾರ್ಟ್ 2 ಕಂಟಿನ್ಯೂಯೇಷನ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ and subscribe to our channel. So let us start with the questions. 36th question, which among the below statements are true regarding lumpy skin disease? ಸೊ ಲಂಪಿ ಸ್ಕಿನ್ ಡಿಸೀಸ್ ಗೆ ಸಂಬಂಧಪಟ್ಟಿರಂಗೆ ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಇಂದ ಈ ರೋಗ ಬರುತ್ತೆ ಅಂತ. ಸೊ ವೈರಲ್ ಇನ್ಫೆಕ್ಷನ್ ವೈರಸ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಇಸ್ ಅ ಝೂನೋಟಿಕ್ ಡಿಸೀಸ್ ಅಂತ ಹೇಳ್ತಿದ್ದಾರೆ. ಝೂನೋಟಿಕ್ ಡಿಸೀಸ್ ಅಂದ್ರೆ ಇಟ್ ವಿಲ್ ಸ್ಪ್ರೆಡ್ ಫ್ರಮ್ ಆನಿಮಲ್ಸ್ ಟು ಹ್ಯೂಮನ್ಸ್. ನೆಕ್ಸ್ಟ್ ಇಟ್ ಅಫೆಕ್ಟ್ಸ್ ಕ್ಯಾಟಲ್ ಅಂತ ಹೇಳ್ತಿದ್ದಾರೆ. ಹಸು, ಎತ್ತು, ಕರು ಇಂಥದಕ್ಕೆ ಬರುತ್ತೆ ಅಂತ. ನೆಕ್ಸ್ಟ್ ರೋಗ ಬಂದಾಗ ಲಿಂಫ್ ನೋಡ್ಸ್ ಗೆಟ್ ಸ್ವೋಲನ್ ಡ್ಯೂ ಟು ವೈರಲ್ ಇನ್ಫೆಕ್ಷನ್. ಸೊ ಲಿಂಫ್ ನೋಡ್ಗಳು ಊದ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ಟ್ರೂ. ಸೊ ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಈ ರೀತಿ ಇರುತ್ತೆ. ಸೊ ನೀವು ನೋಡಬಹುದು ಎಲ್ಲ ಊದ್ಕೊಂಡಿದೆ ಹಸುಗೆ. ಸೊ ಎಲ್ಲಾ ಕಡೆ ಊದ್ಕೊಂಡಿದೆ, ಊದ್ಕೊಂಡು ಲಿಂಫ್ ನೋಡ್ಗಳು ಊದ್ಕೊಂಡಿದೆ. ಸೊ ಸ್ಟೇಟ್ಮೆಂಟ್ ಗಳು ಯಾವ್ದು ಟ್ರೂ? ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ವೈರಲ್ ಇನ್ಫೆಕ್ಷನ್ ಇದು. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು, ಮನುಷ್ಯರಿಗೆ ಬರಲ್ಲ ಇದು, ಅನಿಮಲ್ ಇಂದ ಮನುಷ್ಯರಿಗೆ ಬರಲ್ಲ ಇದು. ಸೊ ಇಟ್ ಇಸ್ ನಾಟ್ ಅ ಝೂನೋಟಿಕ್ ಡಿಸೀಸ್. ಇಟ್ ಅಫೆಕ್ಟ್ಸ್ ಕ್ಯಾಟಲ್, ಕರೆಕ್ಟ್ ಆಗಿದೆ. ಕ್ಯಾಟಲ್ ಗೆ ತುಂಬಾ ಜಾಸ್ತಿ ಬರುತ್ತೆ, ಅದರಲ್ಲೂ ಕೌ, ಆಕ್ಸ್ ಇದಕ್ಕೆ ತುಂಬಾ ಜಾಸ್ತಿ ಬರುತ್ತೆ. ಬಫೆಲೋಗೆ ತುಂಬಾ ಕಮ್ಮಿ. ಬಫೆಲೋಗೆ ಬರಲ್ಲ. ಬಫೆಲೋಗೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಬೇರೆ ಕೌ, ಕಾಫ್ಗೂ ಅಷ್ಟೇ ಒನ್ ಟೈಮ್ ಬರುತ್ತೆ, ಆಮೇಲಿಂದ ಅದು ಇಮ್ಯುನಿಟಿ ಬೆಳೆಸ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಎಲ್ಲ ಇನ್ಫೆಕ್ಷನ್ ಅಷ್ಟು ಜಾಸ್ತಿ ಆಗಲ್ಲ, ಒನ್ ಟೈಮ್ ಮಾತ್ರ ಬರುತ್ತೆ. ನೆಕ್ಸ್ಟ್ ಇಂದ ಅದಕ್ಕೆ ಅಷ್ಟೊಂದು ಅಟ್ಯಾಕ್ ಆಗಲ್ಲ, ಅದು ಇಮ್ಯುನಿಟಿ ಚೆನ್ನಾಗಿ ಬೆಳೆಸ್ಕೊಂಡಿರುತ್ತೆ. ಸೊ ಬಫೆಲೋಗೆ ಕಡಿಮೆ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಲಿಂಫ್ ನೋಡ್ಸ್ ಗೆಟ್ ಸ್ವೋಲನ್ ಡ್ಯೂ ಟು ವೈರಲ್ ಇನ್ಫೆಕ್ಷನ್, ದಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 2 ಮಾತ್ರ ತಪ್ಪು, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 37th question, ZART application helps to. ಸೊ ZART ಅಪ್ಲಿಕೇಶನ್ ಏನ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ರೆಕಾರ್ಡ್ ಅಸ್ಟ್ರೋನಾಮಿಕಲ್ ಫಿನೋಮಿನಾ, ಏರಿಯಲ್ ಮ್ಯಾಪ್ ಆಫ್ ಅರ್ತ್, ಸ್ಯಾಟಲೈಟ್ ಫಾರ್ 5G ನೆಟ್ವರ್ಕ್, ಡೆವಲಪ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್. ಸೊ ರೆಕಾರ್ಡ್ ಆಸ್ಟ್ರೋನಾಮಿಕಲ್ ಫಿನೋಮಿನಾ ಇಸ್ ದ ಆನ್ಸರ್. ಇದು ಆಸ್ಟ್ರೋನಾಮಿಕಲ್ ಫಿನೋಮಿನಾಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ZART ಅಪ್ಲಿಕೇಶನ್ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಕನೆಕ್ಟ್ ಯುವರ್ ಟೆಲಿಸ್ಕೋಪ್ ಅಂಡ್ ಟೆಲಿಫೋನ್. ಸೊ ನಿಮ್ಮ ಫೋನ್ ಮತ್ತೆ ಟೆಲಿಸ್ಕೋಪ್ ಎರಡನ್ನು ಕನೆಕ್ಟ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಆಪರೇಟ್ ದ ಡಿವೈಸ್ ವಿತ್ ದ ಹೆಲ್ಪ್ ಆಫ್ ಫೋನ್. ಅದ್ರಲ್ಲಿ ಏನ್ ಬರ್ತಿದೆ ಅದನ್ನೆಲ್ಲ ಫೋನ್ ಅಲ್ಲಿ ನೋಡ್ಬೋದು. ಟೆಲಿಸ್ಕೋಪ್ ಅಲ್ಲೇ ನೋಡ್ಬೇಕು ಅಂತ ಏನಿಲ್ಲ, ಫೋನ್ ಅಲ್ಲೇ ನೋಡ್ಬೋದು ವೆರಿ ಈಸಿಲಿ. ಸೊ ಫೋನ್ ಅಲ್ಲಿ ನೋಡಿ ಯು ಕ್ಯಾನ್ ಕಂಟ್ರೋಲ್ ಇಟ್ ಕಂಪ್ಲೀಟ್ಲಿ ವಿತ್ ಫೋನ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಫೋನ್ ಒಳಗಡೆಗೆ ಹಾಕಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಟೆಲಿಸ್ಕೋಪ್ ಕಂಟ್ರೋಲಿಂಗ್ ಎಲ್ಲ ಆಗುತ್ತೆ. ಸೊ ಅದಕ್ಕಾಗಿ ಈ ZART ಅಪ್ಲಿಕೇಶನ್ ಅನ್ನ ಡಿಸೈನ್ ಮಾಡಿರೋದು. ಸೊ ಇಟ್ ಇಸ್ ಹೈಯರ್ ಅಂಡ್ ಟೆಕ್ನಾಲಜಿ, ಡೀಪ್ ಟೆಕ್ ಅಂತ ಏನ್ ಹೇಳ್ತೀವಿ, ಡೀಪ್ ಟೆಕ್ ಯೂಸ್ ಮಾಡ್ಕೊಂಡು ಮಾಡುತ್ತೆ. ಸೊ ZART ಫುಲ್ ಫಾರ್ಮ್ ಏನಿದೆ, ZTF ಆಗ್ಮೆಂಟೆಡ್ ರಿಯಾಲಿಟಿ ಟ್ರಾನ್ಸಿಯಂಟ್ ಹಂಟರ್. ಸೊ ದಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಯುವರ್ ZART. ಇದನ್ನ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಮಂಡಿ ಮತ್ತೆ ಗಾಂಧಿನಗರ್ ಇವರಿಬ್ರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ. ಸೊ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ZART ಪ್ರಾಜೆಕ್ಟ್. ನೆಕ್ಸ್ಟ್ 38th question, ಹೂ ಇಸ್ ದ ಫೌಂಡರ್ ಆಫ್ ಸುಲಭ್ ಇಂಟರ್ನ್ಯಾಷನಲ್? ಸುಲಭ್ ಇಂಟರ್ನ್ಯಾಷನಲ್ ಯಾರು ಅದ್ರದ್ದು ಫೌಂಡರ್? ಮೇಧಾ ಪಾಟ್ಕರ್, SP ಗೋಡ್ರೇಜ್, ಜಾದವ್ ಪಾಯಂಗ್, ಬಿಂದೇಶ್ವರ್ ಪಾತಕ್. ಬಿಂದೇಶ್ವರ್ ಪಾತಕ್ ಇಸ್ ದ ಆನ್ಸರ್. ಇವರೇ ಸುಲಭ್ ಇಂಟರ್ನ್ಯಾಷನಲ್. ಸೊ ಸುಲಭ್ ಟಾಯ್ಲೆಟ್ ಎಲ್ಲಾ ಕಡೆ ನೋಡಿರ್ತೀರಾ ನೀವು. ಸೊ ಆ ತರದ್ದು ಎನ್ವೈರ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡೋದು ಇಟ್ ಇಸ್ ಯೋರ್ ಸುಲಭ್ ಇಂಟರ್ನ್ಯಾಷನಲ್. ವೇಸ್ಟ್ ಮ್ಯಾನೇಜ್ಮೆಂಟ್ ಇರಲಿ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇರಲಿ, ಸೊ ಅದನ್ನೆಲ್ಲಾನು ದೇ ಡೂ ಅಂಡರ್ ಯೋರ್ ಸುಲಭ್ ಇಂಟರ್ನ್ಯಾಷನಲ್. ಸೊ ಅದನ್ನ ಫೌಂಡರ್ ಬಂದು ಬಿಂದೇಶ್ವರ್ ಪಾತಕ್ ಅವರು. ಸೊ ಇವರು ಸ್ವಚ್ಛ ಭಾರತ್ ಮಿಷನ್ ಅಂಬಾಸಿಡರ್ ಕೂಡ ಆಗಿದ್ರು. ನೆಕ್ಸ್ಟ್ ಇವರು ಸುಲಭ್ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದ್ದು 1970 ಅಲ್ಲಿ. ಪದ್ಮಭೂಷಣ ಅವಾರ್ಡ್ ಇವರಿಗೆ 1991 ನಲ್ಲಿ ಕೊಟ್ಟಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಕಾಡೆಮಿಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ 2017 ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸುಲಭ್ ಇಂಟರ್ನ್ಯಾಷನಲ್ ಗೆ ಗಾಂಧಿ ಪೀಸ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ 2016 ಅಲ್ಲಿ. ಬಟ್ ಇದು ಅಕ್ಷಯ ಪಾತ್ರೆ ಮತ್ತೆ ಇವ್ರು ಇಬ್ರಿಗೂ ಸೇರಿಸಿ ಜಾಯಿಂಟ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಸುಲಭ್ ಇಂಟರ್ನ್ಯಾಷನಲ್ ಗಾಟ್ ಪೀಸ್ ಪ್ರೈಸ್ ಆಲ್ಸೋ ಇನ್ 2016. ಸೊ ಇವರು ಆಗಸ್ಟ್ 2023 ಅಲ್ಲಿ ತೀರೋದ್ರು, ಹಾಗಾಗಿ ಇಟ್ ಇಸ್ ಇನ್ ಯೋರ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ 39th question, ಭಾರತೀಯ ಸಾಕ್ಷ್ಯ ಅಧಿನಿಯಂ ರೀಪ್ಲೇಸ್ಡ್ ವಿಚ್ ಅಮಾಂಗ್ ದ ಬಿಲೋ ಆಕ್ಟ್ಸ್? ಯಾವ ಆಕ್ಟ್ ಅನ್ನ ಅದು ರೀಪ್ಲೇಸ್ ಮಾಡಿ ಅದರ ಜಾಗದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿದೆ ಅಂತ ಕೇಳ್ತಿದ್ದಾರೆ. ಇಂಡಿಯನ್ ಕ್ರಿಮಿನಲ್ ಜಸ್ಟಿಸ್ ಆಕ್ಟ್ 1830, ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1860, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 and Indian Justice Act 1892. So the answer is Indian Evidence Act, IEA 1872. ಇದನ್ನ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ
replaced which among the below acts? Indian Penal Code 1860, Code of Criminal Procedure 1973, Indian Evidence Act 1872, Indian Criminal Justice Act 1830. It is Code of Criminal Procedure. Criminal Procedure Code, Code of Criminal Procedure ಎರಡು ಒಂದೇ. So answer is option B. Next, 41st question. Bharatiya Nyaya Sanhita replaced which among the below acts? Indian Penal Code, Code of Criminal Procedure, Indian Evidence Act, Indian Criminal Justice Act. It replaced your Indian Penal Code 1860. ಸೊ ನಮ್ಮ ಹತ್ರ ಇದ್ದಿದ್ದು CRPC, IPC, IA ಗಳೆಲ್ಲ ಹಳೇದು, ಬ್ರಿಟಿಷ್ ಕಾಲದಲ್ಲಿ ಬರ್ದಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದನ್ನ ಇವಾಗ ವಿ ಹ್ಯಾಡ್ ಟು ರಿಫಾರ್ಮ್ ಇಟ್, ಮತ್ತೆ ಇಂಡಿಯನೈಸ್ ಮಾಡಬೇಕಿತ್ತು. ಸೊ ವಿ ಇಂಡಿಯನೈಸ್ಡ್ ಇಟ್. ಇದರಲ್ಲಿ ನಾವು ಹೊಸ ಭಾರತೀಯ ನ್ಯಾಯ ಸಂಹಿತ ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಯಾವ್ದಾದ್ರು ತಗೊಳ್ಳಿ, ಅದರಲ್ಲಿ ನಾವು ಯು ಹ್ಯಾವ್ ಇನ್ಕಾರ್ಪೊರೇಷನ್ ಆಫ್ ಟೆಕ್ನಾಲಜಿಕಲ್ ಎವಿಡೆನ್ಸಸ್. ಸೊ ಟೆಕ್ನಾಲಜಿಕಲ್ ಇನ್ಕಾರ್ಪೊರೇಷನ್ ಇದೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ. ಸೊ ಇದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗತ್ತೆ, ಅಥವಾ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಪೊಲೀಸ್ ಸ್ಟೇಷನ್, ವಾಟ್ ಎವರ್ ಎನ್ಕ್ವೈರಿ ಇಸ್ ಹ್ಯಾಪನಿಂಗ್ ರಿಗಾರ್ಡಿಂಗ್ ದ ಕೇಸ್. ಸೊ ಏನೇನು ಪ್ರೊಸೀಡಿಂಗ್ಸ್ ಆಗತ್ತೆ, ಇರ್ರೆಸ್ಪೆಕ್ಟಿವ್ ವೆದರ್ ಇಟ್ ಇಸ್ ಇನ್ ಅ ಗವರ್ಮೆಂಟ್ ಆಫೀಸ್ ಆರ್ ಇನ್ ದ ಕೋರ್ಟ್, ಎರಡು ಕಡೆನೂ ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್ ಎವಿಡೆನ್ಸಸ್ ಇರುತ್ತೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಎಲ್ಲದಕ್ಕೂ ಯು ವಿಲ್ ಬಿ ಯೂಸಿಂಗ್ ಟೆಕ್ನಾಲಜಿ. ಸೊ ಕಂಪ್ಲೀಟ್ ಟೆಕ್ನಾಲಜಿಕಲ್ ಇನ್ಕ್ಲೂಷನ್ ಇಸ್ ದೇರ್. ನೆಕ್ಸ್ಟ್, ಎವಿಡೆನ್ಸಸ್ ಆಫ್ ಯುವರ್ ಡಿಜಿಟಲ್ ಟೆಕ್ನಾಲಜಿ ಎವಿಡೆನ್ಸಸ್ ಅನ್ನು ಕೂಡ ಕೋರ್ಟ್ ಅವರು ಇವಾಗ ಆಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಈ ರೀತಿ ಟೆಕ್ನಾಲಜಿಕಲ್ ಇಂಟಿಗ್ರೇಷನ್ ವಿತ್ ದ ಕೋರ್ಟ್. ಓಕೆ, ಸೊ ವಿತ್ ದ ಜುಡಿಷಿಯಲ್ ಪ್ರಾಸೆಸ್ ಟೆಕ್ನಾಲಜಿಕಲ್ ಇಂಟಿಗ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹೊಸ ಲಾಗಳನ್ನ ತಂದಿದ್ದಾರೆ, ಹಳೆಯವನ್ನ ರೀಪ್ಲೇಸ್ ಮಾಡಿದ್ದಾರೆ. ಸೊ ಇದು ಮೂರು ಇಂಪಾರ್ಟೆಂಟ್. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ ಆರ್ ಟ್ರೂ? ಸೊ ಇಟ್ ಇಸ್ PMJ ಅಂತಾನೆ ಹೆಸರು ಇದಕ್ಕೆ. ಸೊ PMJ. ಸೊ ಈ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾದಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಇಸ್ ದ ಲಾರ್ಜೆಸ್ಟ್ ಹೆಲ್ತ್ ಅಶ್ಯೂರೆನ್ಸ್ ಸ್ಕೀಮ್ ಇನ್ ದ ವರ್ಲ್ಡ್. ಸೊ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಹೆಲ್ತ್ ಅಶ್ಯೂರೆನ್ಸ್ ಸ್ಕೀಮ್ ಒಂದು ಗವರ್ಮೆಂಟ್ ಕೊಡ್ತಿರೋದು. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಹೆಲ್ತ್ ಕವರ್ ಆಫ್ 5 lakhs ಪರ್ ಫ್ಯಾಮಿಲಿ ಪರ್ ಇಯರ್. ಪ್ರತಿ ವರ್ಷ 5 ಲಕ್ಷದವರೆಗೂ ಕೊಡ್ತಾರೆ ಫಾರ್ ಸೆಕೆಂಡರಿ ಅಂಡ್ ಟರ್ಷರಿ ಹಾಸ್ಪಿಟಲೈಸೇಷನ್. ಸೆಕೆಂಡರಿ ಲೆವೆಲ್ ಮತ್ತೆ ಟರ್ಷರಿ ಲೆವೆಲ್ಗೆ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಲ್ಲ. ಸೊ ಸೆಕೆಂಡರಿ ಅಂಡ್ ಟರ್ಷರಿ ಲೆವೆಲ್ ಅಂತ ಹೇಳಿದ್ರೆ ಇಟ್ ಇಸ್ ಸ್ಪೆಸಿಫಿಕಲಿ ಫಾರ್ ಯುವರ್ ಕ್ಯಾನ್ಸರ್, TB ಈ ರೀತಿ ಡಿಸೀಸಸ್ಗೆ ಟರ್ಷರಿ. ಸೊ ದಟ್ ಇಸ್ ಸ್ಪೆಷಲೈಸ್ಡ್ ಕೇರ್. ಓಕೆ, ಸ್ಪೆಷಲೈಸ್ಡ್ ಕೇರ್ ಟರ್ಷರಿಯಲ್ಲಿ ಬರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೆಕೆಂಡರಿ ಲೆವೆಲ್. ನೆಕ್ಸ್ಟ್, ಇಟ್ ಇಸ್ ಟು ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಸೊ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಚೀವ್ ಮಾಡೋ ವಿಷನ್ ಇದೆ. ಇಟ್ ವಾಸ್ ಲಾಂಚ್ಡ್ ಇನ್ 2018. ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಶ್ಯೂರೆನ್ಸ್ ಸ್ಕೀಮ್, ಕರೆಕ್ಟು. 5 ಲಕ್ಷ ರೂಪಾಯಿನೂ ಕರೆಕ್ಟು. ಆಮೇಲೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ 2018 ನಲ್ಲಿ ಲಾಂಚ್ ಆಗಿತ್ತು. ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ಸೊ ಆನ್ಸರ್ ಇಸ್ ಡಿ, ಆಲ್ ಆಫ್ ದಿ ಅಬವ್. ನೆಕ್ಸ್ಟ್, 43rd question. Which among the below statements are true regarding Pradhan Mantri Bharatiya Jan Aushadhi? So ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿಗೆ ಸಂಬಂಧಪಟ್ಟಂಗೆ ಯಾವುದು ಟ್ರೂ? ಕ್ವಾಲಿಟಿ ಮೆಡಿಸಿನ್ಸ್, ಕನ್ಸ್ಯೂಮಬಲ್ಸ್ ಅಂಡ್ ಸರ್ಜಿಕಲ್ ಐಟಮ್ಸ್ ಆರ್ ಸೋಲ್ಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್. ಸೊ 3 ಸಾಮಾನುಗಳು, ಒಂದು ಮೆಡಿಸಿನ್, ಇನ್ನೊಂದು ಕನ್ಸ್ಯೂಮಬಲ್ಸ್, ಮತ್ತೆ ಇನ್ನೊಂದು ಸರ್ಜಿಕಲ್ ಐಟಮ್ಸ್. ಸೊ ಈ ಮೂರನ್ನು ದೇ ಆರ್ ಗಿವಿಂಗ್ ಇಟ್ ಅಟ್ ಅಫೋರ್ಡೆಬಲ್ ಪ್ರೈಸಸ್, ಅಂದ್ರೆ ಬಹಳ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಜೆನರಿಕ್ ಮೆಡಿಸಿನ್ಸ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಬ್ರಾಂಡೆಡ್ ಮೆಡಿಸಿನ್ ಇದ್ರೆ ಅದರದೇ ಸುಮಾರಾಗಿ ಹೆಚ್ಚು ಕಡಿಮೆ ಸೇಮ್ ಕಾಂಪೋಸಿಷನ್ ಇರೋಂಥದ್ದು ದೇ ಮೇಕ್ ಇಟ್ ಆಫ್ಟರ್ ದ ಪೇಟೆಂಟ್ ಪೀರಿಯಡ್ ಇಸ್ ಓವರ್. ಪೇಟೆಂಟ್ ಪೀರಿಯಡ್ ಮುಗಿದ್ಮೇಲೆ ಅದೇ ಸೇಮ್ ಕಾಂಪೋಸಿಷನ್ ಇರೋಂಥದ್ದನ್ನ ಇವರು ಲೋಕಲಿ ಪ್ರೊಡಕ್ಷನ್ ಮಾಡಿ ಅದನ್ನ ಜನರಿಗೆ ಲೋ ಕಾಸ್ಟ್ ಗೆ ಕೊಡ್ತಾರೆ. ಸೊ ದಟ್ ಇಸ್ ಯುವರ್ ಜೆನರಿಕ್ ಮೆಡಿಸಿನ್. ದ ಸ್ಕೀಮ್ ಆಲ್ಸೋ ಪ್ರಮೋಟ್ಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ತುಂಬಾ ಜನ ಜನರಿಕ್ ಮೆಡಿಸಿನ್ ಸ್ಟೋರ್ ಗಳನ್ನ ಓಪನ್ ಮಾಡ್ಕೊಂಡು ಇದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದೆ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಓವರ್ ದಿ ಕೌಂಟರ್ ಮೆಡಿಸಿನ್ಸ್. ಓವರ್ ದಿ ಕೌಂಟರ್ ಮೆಡಿಸಿನ್ ಅಂದ್ರೆ ಇಟ್ ಗಿವ್ಸ್ ಮೆಡಿಸಿನ್ ವಿತೌಟ್ ಪ್ರಿಸ್ಕ್ರಿಪ್ಷನ್. ಎಲ್ಲ ಅಲ್ಲ, ಬಟ್ ಕೆಲವು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೂಡ ಇದಕ್ಕೆ ಮೆಡಿಸಿನ್ ಅನ್ನ ಕೊಡ್ತಾರೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಆರ್ ದೇರ್. ಯಾವ ಟ್ರೂ ಅಂತ ಕೇಳ್ತಿದ್ದಾರೆ, ಎಲ್ಲವೂ ಕರೆಕ್ಟ್ ಆಗಿದೆ, ಎಲ್ಲ ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬವ್. Next, 44th question. Which among the below is not an official language of United Nations? So United Nations official language ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇಂಗ್ಲಿಷ್, ಚೈನೀಸ್, ಸಂಸ್ಕೃತ್, ರಷ್ಯನ್. ಸೊ ಆನ್ಸರ್ ಇಸ್ ಸಂಸ್ಕೃತ್ ಅಲ್ಲ. ಯುನೈಟೆಡ್ ನೇಷನ್ಸ್ ಅಲ್ಲಿ 6 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತೆ ಸ್ಪ್ಯಾನಿಷ್.
G20 ಲೋಗೋ ಒಳಗಡೆ ವಸುದೈವಕ ಕುಟುಂಬಂ ಅಂತ ಬರ್ದಿದ್ರು. ಸೊ ವಸುದೈವಕ ಕುಟುಂಬಂ ಅಂತ ಬರ್ದಿದ್ರಿಂದ ಅದು ಸಂಸ್ಕೃತ್ ಅಲ್ಲಿ ಇತ್ತು, ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ ಅಂತ ಒಂದ್ ಸ್ವಲ್ಪ ಕಂಟ್ರಿಗಳು ಅದಕ್ಕೆ ಅಪೋಸ್ ಮಾಡಿದ್ರು. ಸೊ ಸಂಸ್ಕೃತ್ ಇಸ್ ನಾಟ್ ದಿ ಅಫಿಷಿಯಲ್, ನಾಟ್ ಅ ರೆಕಗ್ನೈಸ್ಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯುವರ್ ಯುನೈಟೆಡ್ ನೇಷನ್ಸ್. ನೆಕ್ಸ್ಟ್ 45th question, National Space Innovation Challenge 2023 national level campaign for next generation space enthusiasts to contribute to Indian space economy and future space was for which classes? So National Space Innovation Challenge 2023 ಅಂತ ಹೇಳಿ ಒಂದು ಕಾಂಪಿಟೇಷನ್ ಇರುತ್ತೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ. ಸೊ ಇದು ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರಾಜೆಕ್ಟ್ಗಳು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ರೀತಿ ಮಾಡಾದ್ಮೇಲಿಂದ ಇಂಪಾರ್ಟೆಂಟ್ ಸೈಂಟಿಸ್ಟ್ ಗಳು ಯಾರ್ಯಾರಿದ್ದಾರೆ, ಸ್ಪೇಸ್ ರಿಲೇಟೆಡ್ ಸೈಂಟಿಸ್ಟ್ ಗಳು, ಸೊ ಅವ್ರ ಜೊತೆಲಿ ಅವ್ರಿಗೆ ಒಂದು ಇಂಟರಾಕ್ಷನ್ ಸಿಗುತ್ತೆ, ಮಕ್ಕಳಿಗೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಅವಾಗ ಅವ್ರಿಗೆ ಫ್ಯೂಚರ್ ಅಲ್ಲಿ ಸೈಂಟಿಸ್ಟ್ ಆಗಕ್ಕೆ ಮೋಟಿವೇಶನ್ ಬಂದು ಅದನ್ನ ಓದ್ಲಿ, ಜಾಸ್ತಿ ಜನ ಸೈಂಟಿಸ್ಟ್ ಗಳು ಬರ್ಲಿ ಅಂತ ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಯಾವ ಕ್ಲಾಸ್ ಮಕ್ಕಳಿಗೆ ಅಂತ ಕೇಳಿದರೆ ಕ್ಲಾಸ್ 5 to 12, 7 to 12, 10 to 12, 10 to graduation. ಸೊ ಇಟ್ ಇಸ್ ಫ್ರಮ್ ಕ್ಲಾಸ್ 5 to 12. ಎರಡು ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತಾರೆ. ಜೂನಿಯರ್ ಸೈಂಟಿಸ್ಟ್ ಇಸ್ ಫ್ರಮ್ ಗ್ರೇಡ್ 5 to 8, ಸೀನಿಯರ್ ಸೈಂಟಿಸ್ಟ್ ಇಸ್ ಫ್ರಮ್ ಗ್ರೇಡ್ 9 to 12. 46th question, which among the below is not soilless cultivation? ಸೊ ಮಣ್ಣಿಲ್ಲದೆ ಕಲ್ಟಿವೇಶನ್ ಮಾಡ್ತಿರೋದು ಯಾವುದು ಅಂತ ಕೇಳ್ತಿದ್ದಾರೆ. ಕೊಕೊಪೋನಿಕ್ಸ್, ಹೈಡ್ರೋಪೋನಿಕ್ಸ್, ಫರ್ಟಿಗೇಷನ್, ಏರೋಪೋನಿಕ್ಸ್. ಸೊ ಫರ್ಟಿಗೇಷನ್ ಅಲ್ಲಿ ಫರ್ಟಿಲೈಸರ್ ನ ವಾಟರ್ ಜೊತೆಲಿ ಮಿಕ್ಸ್ ಮಾಡಿ ಅದನ್ನ ಗಿಡಗಳಿಗೆ ಹಾಕ್ತಾರೆ. ಅದು ಡ್ರಿಪ್ ಇರಿಗೇಷನ್ ಅಲ್ಲೂ ಮಾಡಬಹುದು, ಆಮೇಲಿಂದ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲೂ ಮಾಡಬಹುದು. ಸೊ ಡ್ರಿಪ್ ಇರಿಗೇಷನ್ ಅಲ್ಲಿ ಫರ್ಟಿಗೇಷನ್ ಜಾಸ್ತಿ ಮಾಡ್ತಾರೆ. ಸೊ ಈಗ ಸಾಯಿಲ್ಲೆಸ್ ಕಲ್ಟಿವೇಶನ್ ಮಾಡೋದು ಅಂತ ಹೇಳಿದ್ರೆ ಮಣ್ಣಿಲ್ದೇನೆ ಗಿಡ ಬೆಳೆಯೋದು. ಕೊಕೊಪೋನಿಕ್ಸ್ ಅಲ್ಲಿ ತೆಂಗಿನ ನಾರು, ತೆಂಗಿನ ಬೇರು ಅಂತದನ್ನೆಲ್ಲಾನು ಮಿಕ್ಸ್ ಮಾಡಿ ಅದರಲ್ಲಿ ಗಿಡ ನೆಟ್ಟು ಅದಕ್ಕೆ ವಾಟರ್ ಅಲ್ಲೇ ನ್ಯೂಟ್ರಿಷನ್ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿ ಅದನ್ನ ಬೆಳೆಸ್ತಾರೆ ಗಿಡನ. ಸೊ ಅದು ಕೊಕೊಪೋನಿಕ್ಸ್. ಒನ್ ಆಫ್ ದಿ ಕಾಮನ್ ಕಲ್ಟಿವೇಶನ್ ಇದಕ್ಕೆ ಇರೋದು ಆರ್ಕಿಡ್ ಗಳು ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಕೊಕೊಪೋನಿಕ್ಸ್, ತೆಂಗಿನ ಚಿಪ್ ಒಳಗಡೆಗೆ ಅದನ್ನ ಹಾಕಿ ಬೆಳೆಸ್ತಾ ಇರ್ತಾರೆ, ನೀವು ಅದನ್ನ ನೋಡಿರ್ಬೋದು. ಸೊ ಅದು ಒನ್ ಆಫ್ ದಿ ಮೆಥಡ್ಸ್, ಇದರಲ್ಲಿ ಮಣ್ಣು ಬರಲ್ಲ. ಹೈಡ್ರೋಪೋನಿಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಗಿಡನ ನೀರ್ ಒಳಗಡೆಗೆ ನೆಟ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಪೈಪ್ ಗಳಲ್ಲಿ ನೀರಿರುತ್ತೆ. ಸೊ ನೀರ್ ಒಳಗಡೆಗೆ ನ್ಯೂಟ್ರಿಷನ್ ಮಿಕ್ಸ್ ಮಾಡಿ ಅದನ್ನ ಸಪ್ಲೈ ಮಾಡ್ತಾರೆ. ಗಿಡ ನ್ಯೂಟ್ರಿಷನ್ ನ ತಗೊಂಡು ನೀರಿಂದ ಅಬ್ಸಾರ್ಬ್ ಮಾಡ್ಕೊಂಡು ಗಿಡ ಬೆಳೆಯುತ್ತೆ. ಬರೀ ಬೇರಷ್ಟೇ ಮುಳುಗೋಷ್ಟು ಮಾತ್ರ ಇದನ್ನ ಹೈಡ್ರೋಪೋನಿಕ್ಸ್ ಒಳಗಡೆಗೆ ನೀರೊಳಗಡೆಗೆ ಗಿಡನ ಮುಳುಗಿಸಿ ಬೆಳೆಸ್ತಾರೆ. ನೆಕ್ಸ್ಟ್ ಏರೋಪೋನಿಕ್ಸ್ ಅಂತ ಹೇಳಿದ್ರೆ ಇವಾಗ ಕೆಲವೊಂದು ಗಿಡಗಳಿಗೆ ಬೇರು ನೀರಲ್ಲಿ ಜಾಸ್ತಿ ಮುಳುಗಿದ್ರೆ ಆಗಲ್ಲ. ಸೊ ಬೇರ್ ಹಿಂಗಿರುತ್ತೆ, ಅದು ಕೆಳಗಡೆಯಿಂದ ಸ್ಪ್ರೇ ಮಾಡ್ತಾರೆ. ಮಾಮೂಲಿ ಸ್ಪ್ರೇಯರ್ ಅಲ್ಲಿ ಹೊಡೆದಂಗೆ ನೀರು ಸ್ಪ್ರೇ ಆಗುತ್ತೆ, ಸ್ಪ್ರೇ ಆಗಿ ನೀರೊಳಗಡೆನೆ ನ್ಯೂಟ್ರಿಷನ್ ಮಿಕ್ಸ್ ಆಗಿರುತ್ತೆ. ಸೊ ಅದು ನ್ಯೂಟ್ರಿಷನ್ ನ ಅಬ್ಸಾರ್ಬ್ ಮಾಡ್ಕೊಂಡು ಗಿಡ ಬೆಳೆಯುತ್ತೆ. ಸೊ ಅದು ಏರೋಪೋನಿಕ್ಸ್. ಏರೋಪೋನಿಕ್ಸ್ ಇಸ್ ಅ ಮೆಥಡ್ ಇನ್ಸೈಡ್ ಯುವರ್ ಹೈಡ್ರೋಪೋನಿಕ್ಸ್ ಓನ್ಲಿ. ಹೈಡ್ರೋಪೋನಿಕ್ಸ್ ಅಲ್ಲಿ ಒಂದು ವೇರಿಯೇಷನ್ ಏರೋಪೋನಿಕ್ಸ್. ಸೊ ಇದು ಮೂರರಲ್ಲೂ ಮಣ್ಣಿಲ್ದೇನೆ ಬೆಳಿತಾರೆ. ಸೊ ಡ್ರಾಟ್ ಪ್ರೋನ್ ಏರಿಯಾ, ಕ್ಲೈಮೇಟ್ ಚೇಂಜ್ ಅಲ್ಲಿ ಡ್ರಾಟ್ ಪ್ರೋನ್ ಏರಿಯಾ ಇರೋದು ಅಥವಾ ಸಾಯಿಲ್ ಡೆಸರ್ಟಿಫಿಕೇಶನ್ ಆದ್ರೆ ಡೆಸರ್ಟ್ ಏರಿಯಾಗಳಲ್ಲಿ ಈ ರೀತಿ ಕಲ್ಟಿವೇಶನ್ ಮಾಡಬಹುದು. ಸೊ ಇಟ್ ಇಸ್ ಸೂಟಬಲ್ ಫಾರ್ ಕಲ್ಟಿವೇಶನ್. ನೆಕ್ಸ್ಟ್ ಇದಕ್ಕೆ ಅರ್ಕ ಸಸ್ಯ ಪೋಷಕ ರಸ ಅಂತ ಇಂಡಿಯಾದಲ್ಲಿ ಮಾಡಿದ್ದಾರೆ. ಅದು ಈ ಲಿಕ್ವಿಡ್ ನ್ಯೂಟ್ರಿಯೆಂಟ್ ಫಾರ್ಮುಲಾ. ಸೊ ಆ ಲಿಕ್ವಿಡ್ ಒಳಗಡೆಗೆ ಏನ್ ನ್ಯೂಟ್ರಿಷನ್ ಹಾಕಬೇಕು, ಸೊ ಅದನ್ನ ಹಾಕಕ್ಕೆ ಅರ್ಕ ಸಸ್ಯ ಪೋಷಕ ರಸ ಅದನ್ನ ಮಿಕ್ಸ್ ಮಾಡಿ ನೀರಿಗೆ ಹಾಕಿದ್ರೆ ಗಿಡ ಬೆಳೆಯುತ್ತೆ. 47th question, sponge cities are designed to, sponge city ಅಂದ್ರೆ ಏನು? Absorb air pollution, absorb rainwater, green urban zones, absorb all the migrants into workforce. So it is for absorption of rainwater. ಸೊ ರೈನ್ ವಾಟರ್ ಬಂದಿದ್ದೆಲ್ಲ ಏನಾಗುತ್ತೆ, ಅದು ಕಾಂಕ್ರಿಟೈಸೇಷನ್ ಆಗಿರೋದ್ರಿಂದ ಎಲ್ಲ ಕಡೆ ಕಾಂಕ್ರೀಟ್ ಹಾಕ್ಬಿಟ್ಟಿದೀವಿ, ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಫ್ಲಡ್ಡಿಂಗ್ ಆಗತ್ತೆ, ಡ್ರೈನೇಜ್ ಗಳಲ್ಲಿ ಹರ್ಕೊಂಡು ಹೋಗುತ್ತೆ, ಕಟ್ಕೊಳತ್ತೆ. ಸೊ ಹಂಗಾಗಿ ಪ್ರಾಬ್ಲಮ್ಸ್ ಇದೆ. ಅದು ಬಿಟ್ರೆ ಅದು ಅಲ್ಲೇನೆ ಆ ಸಿಟಿಯಲ್ಲಿ ಬಿದ್ದಿದ್ ಮಳೆ ಅಲ್ಲೇ ಹಿಂಗೋಂಗೆ ಮಾಡಿದ್ರೆ ಅವಾಗ ಅದನ್ನ ಸ್ಪಾನ್ ಸಿಟಿ ಅಂತ ಕರಿತೀವಿ. ಸೊ ಚೈನಾದವರು ಈ ಸ್ಪಾನ್ ಸಿಟಿ ಪ್ರಾಜೆಕ್ಟ್ ಅನ್ನ 2015 ಅಲ್ಲಿ ಮಾಡಿ ಅಲ್ಲಿ ನೀರ್ ಅಲ್ಲೇ ಹಿಂಗೋ ತರ ಮಾಡಿ ವಾಟರ್, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋ ತರ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲೂ ಇದನ್ನ ಮಾಡಕ್ಕೆ ನಾವು ತುಂಬಾ ಸ್ಕೀಮ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಅರ್ಬನ್ ಏರಿಯಾದಲ್ಲಿ ಲೇಕ್ಗಳು, ಮರಗಳು, ಪಾರ್ಕು ಇಂಥದ್ದು ಮಣ್ಣೀರಂತ ಕಡೆ ಮಾಡಿ ಅದರಲ್ಲಿ ಹಿಂಗೋಂಗೆ ಮಾಡ್ಬೇಕು. ಸೊ ಹಿಂಗಕ್ಕೆ ಮಾಡಿದ್ರೆ ಅವಾಗ ಕೆಳಗಡೆ ಹೋಗಿ ಗ್ರೌಂಡ್ ವಾಟರ್ ಕೂಡ, ಅಂತರ್ಜಲ ಕೂಡ ರೀಚಾರ್ಜ್ ಆಗತ್ತೆ. ನೆಕ್ಸ್ಟ್ ಇದರಲ್ಲಿ ರೋಡ್ಗಳು ಅಷ್ಟೇನೆ, ರೋಡ್ಗಳ ಮೇಲೂ ಅಷ್ಟೇ ನೀರ್ ಬಿದ್ದಿದ್ದು ಕೆಳಗಡೆಗೆ ಹಿಂಗೋ ತರಾನೇ ಇರತ್ತೆ ರೋಡು. ಸೊ ಆ ಟೆಕ್ನಾಲಜಿಯಲ್ಲಿ ರೋಡ್ ಹಾಕ್ತಾರೆ. ರೋಡ್ ಮೇಲೆ ಬಿದ್ದಿದ್ ನೀರು ಹರ್ಕೊಂಡು ಹೋಗೋದಿಲ್ಲ, ಎಲ್ಲ ಕೆಳಗಡೆಗೆ ಹಿಂಗುತ್ತೆ. ಆ ರೀತಿ ರೋಡ್ಗಳನ್ನ ಹಾಕ್ಬೋದು ಮಾಡರ್ನ್ ಟೆಕ್ನಾಲಜಿಯಲ್ಲಿ. ಸೊ ದಿಸ್ ಇಸ್ ನೇಚರ್ ಬೇಸ್ಡ್ ಸೊಲ್ಯೂಷನ್ ಫಾರ್ ರೆಡ್ಯೂಸಿಂಗ್ ಯೋರ್ ಇಂಪ್ಯಾಕ್ಟ್ ಆಫ್ ಫ್ಲಡ್ ರೆಡ್ಯೂಸ್ ಮಾಡಕ್ಕೆ ಮತ್ತೆ ಡ್ರೈನೇಜ್ ಅಂಡ್ ಸ್ಟೋರೇಜ್ ಆಫ್ ವಾಟರ್ಗೆ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಇಂಡಿಯಾದಲ್ಲಿ ಇದಕ್ಕೆ ಯಾವ್ಯಾವ ಸ್ಕೀಮ್ ಸ್ಪಾನ್ ಸಿಟಿಗಳಿಗೆ ಮಾಡಿದೀವಿ? ಸ್ವಚ್ಛ ಭಾರತ್ ಮಿಷನ್ ಅರ್ಬನ್, ನ್ಯಾಷನಲ್ ಸ್ಮಾರ್ಟ್ ಸಿಟಿ ಮಿಷನ್, ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್, ಅಮೃತ್ ಯೋಜನೆ. ಸೊ ಇವು ಸ್ಮಾರ್ಟ್ ಸಿಟಿಗಳನ್ನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ 48th question,
ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಎಸ್ಟಾಬ್ಲಿಷ್ಡ್ ಬೈ ಇಸ್ರೋ ಈಸ್ ಯಾವುದು ಅಂತ ಕೇಳ್ತಿದ್ದಾರೆ. ರೀಜನಲಿ ನ್ಯಾವಿಗೇಷನ್ ಸಿಸ್ಟಮ್ ನಮ್ದೇ ಆದ ಒಂದು ನ್ಯಾವಿಗೇಷನ್ ಸಿಸ್ಟಮ್. ಈಗ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಿ, ಸೊ ಗೂಗಲ್ ಮ್ಯಾಪ್ ತರ ನಮ್ದೇ ಆದ ಒಂದು ನ್ಯಾವಿಗೇಷನ್ ಸಿಸ್ಟಮ್. ಸೊ ನಮ್ದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ಅಲ್ಲಿ ಇಂಡಿಯನ್ ನ್ಯಾವಿಗೇಷನ್ ಸಿಸ್ಟಮ್, ನ್ಯಾವಿಗೇಷನ್ ಅಂಡ್ ಇಂಡಿಯನ್ ಕಾನ್ಸ್ಟಲೇಷನ್, ಭಾರತ್ ಮಾರ್ಗದರ್ಶನ ಯೋಜನಾ, ನ್ಯಾವಿಗೇಷನ್ ಇನ್ ಇಂಡಿಯಾ. ಸೊ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ನಾವ್ IC. ಸೊ ಇದನ್ನ ಡೆವಲಪ್ ಮಾಡಿದ್ದಾರೆ. 7 ಸ್ಯಾಟಲೈಟ್ ಗಳ ಕಾನ್ಸ್ಟಲೇಷನ್ ಇದೆ ಅಲ್ಲಿ, ಗ್ರೂಪ್ ಆಫ್ 7 ಸ್ಯಾಟಲೈಟ್ಸ್. ಅವು ನಮಗೆ ನ್ಯಾವಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಇಂದ ಗೂಗಲ್ ಮ್ಯಾಪ್ಸ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಅದರಿಂದಾನು ಡೇಟಾ ತಗೊಂಡ್ ಕೊಡುತ್ತೆ, ಇದರಿಂದ ಅದಕ್ಕೂ ಡೇಟಾ ಕಳಿಸುತ್ತೆ. ಸೊ ಈ ರೀತಿ ನ್ಯಾವಿಗೇಷನ್ NAV IC ಅಂತ ಹೇಳಿ ಮಾಡಿದ್ದಾರೆ. ಸೊ ಲೋಕಲಿ ನಮ್ಗೆ ಮೂವ್ಮೆಂಟ್ ಮಾಡೋದಕ್ಕೆ ಅಥವಾ ಇದಕ್ಕೆ ಮ್ಯಾಪ್ ತರ ಇದನ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಸರ್ವಿಸಸ್ ಏನೇನ್ ಕೊಡುತ್ತೆ NAV IC ಅಲ್ಲಿ? ಟ್ರಾನ್ಸ್ಪೋರ್ಟೇಷನ್, ಲೊಕೇಶನ್ ಬೇಸ್ಡ್ ಸರ್ವಿಸಸ್, ಪರ್ಸನಲ್ ಮೊಬಿಲಿಟಿ ನಾವೆಲ್ಲ ಓಡಾಡೋದಕ್ಕೆ, ರಿಸೋರ್ಸ್ ಮಾನಿಟರಿಂಗ್, ನೆಕ್ಸ್ಟ್ ಸರ್ವೇಯಿಂಗ್ ಅಂಡ್ ಜಿಯೋಡೆಸಿ, ಸೈಂಟಿಫಿಕ್ ರಿಸರ್ಚ್, ಟೈಮ್ ಡೆಸಿಮಿನೇಷನ್ ಅಂಡ್ ಸಿಂಕ್ರನೈಸೇಷನ್, ಸೇಫ್ಟಿ ಆಫ್ ಅಲರ್ಟ್ ಲೈಫ್ ಡಿಸೆಮಿನೇಷನ್ ಅಂತ ಹೇಳಿದ್ರೆ, ಈಗ ಒಂದ್ ಸ್ವಲ್ಪ ದಿವಸದಲ್ಲಿ ಟ್ರಯಲ್ ಪ್ರಾಜೆಕ್ಟ್ ಮೇಲೆ ಮಾಡಿದ್ರು, ನಮ್ಗೆಲ್ಲ ಮೆಸೇಜ್ ಬಂದಿತ್ತು ಸೊ ಹೆವಿ ರೈನ್ಫಾಲ್ ಬರುತ್ತೆ ಅಂತ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲಾರ ಫೋನ್ಗಳಿಗೂ ಮೆಸೇಜ್ ಹೋಗೋ ತರ ಏನ್ ಡಿಸಾಸ್ಟರ್ ಬರ್ತಿದೆ ಅಂತ. ಇಟ್ ಮೇ ಬಿ ರೈನ್ಫಾಲ್ ಆರ್ ಇಟ್ ಮೇ ಬಿ ಫ್ಲಡ್. ಸೊ ಯಾವ್ದು ಬರ್ತಾ ಇದೆ ಆ ರೀತಿ ಅದ್ರದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ, ಲ್ಯಾಂಡ್ ಸ್ಲೈಡ್ ಆಗ್ಲಿ ಏನಾದ್ರು ಆಗ್ಲಿ, ಸೊ ಅದಕ್ಕೆ ಒಂದು ವಾರ್ನಿಂಗ್ ಮೆಸೇಜ್ ಅನ್ನ ಎಲ್ಲಾರ ಫೋನಿಗೆ ಕಳ್ಸಂತದ್ದು. ಸೊ ಇದಕ್ಕೆಲ್ಲ ನಮ್ದು ಲೋಕಲ್ ನ್ಯಾವಿಗೇಷನ್ ಸಿಸ್ಟಮ್, ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಆಫ್ ಇಂಡಿಯಾ ಓನ್ಲಿ ಅದನ್ನ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ 49th ಕ್ವೆಶ್ಚನ್. On which day is World Biofuel Day celebrated? August 5th, August 10th, August 15th, August 24th. August 10th. August 10th ಗೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ, ವರ್ಲ್ಡ್ ಬಯೋಫ್ಯೂಲ್ ಡೇ. ಸೊ ಇಂಡಿಯಾದಲ್ಲಿರೋ ಬಯೋಫ್ಯೂಲ್ ಕ್ಯಾಟಗರೀಸ್ ನೋಡೋಣ. ಸೊ ಇಂಡಿಯಾದಲ್ಲಿರೋ ಬಯೋಫ್ಯೂಲ್ ಕ್ಯಾಟಗರೀಸ್ ಬಂದು ಬಯೋ ಎಥನಾಲ್. ಬಯೋ ಎಥನಾಲ್ ಅಲ್ಲಿ ಎಥನಾಲ್ ಪ್ರೊಡಕ್ಷನ್ ಮಾಡ್ತೀರಾ, ಅದಕ್ಕೆ ಶುಗರ್ ಅಂಡ್ ಸ್ಟಾರ್ಚ್ ಇರಬೇಕು. ಶುಗರ್ ಅಂಡ್ ಸ್ಟಾರ್ಚ್ ಇದ್ರೆ ಅವಾಗ ಅದು ಕೊಳ್ತ್ರೆ ಅವಾಗ ನಿಮ್ಗೆ ಬಯೋ ಎಥನಾಲ್ ಬರುತ್ತೆ. ಸೊ ಡಿಕಂಪೋಸಿಷನ್ ಆಫ್ ಇಟ್ ವಿಲ್ ಕಾಸ್ ಬಯೋ ಎಥನಾಲ್. ಇದು ಬರಂತದ್ದು ಪ್ಲಾಂಟ್ಸ್ ಇಂದ ಯಾವ್ದು ಅಂದ್ರೆ ಕಾರ್ನ್, ಜೋಳ, ಕಸಾವ, ಒಂಥರ ಮರಗೆಣಸ್ ತರ ಇರುತ್ತೆ, ರಾಟನ್ ಪೊಟೆಟೊ, ಆಲೂಗೆಡ್ಡೆ, ಆಲ್ಗೆ, ಆಮೇಲೆ ಬ್ಯಾಗೀಸು, ವುಡ್ ವೇಸ್ಟ್. ಸೊ ಈ ಕಬ್ಬಂದು ಪ್ರೆಸ್ ಆಗಿರೋಂಥದ್ದು ಸಿಪ್ಪೆ ಬರುತ್ತಲ್ಲ ಅದು, ಅಗ್ರಿಕಲ್ಚರಲ್ ಫಾರೆಸ್ಟ್ ರೆಸಿಡ್ಯೂ, ಅಗ್ರಿಕಲ್ಚರಲ್ ವೇಸ್ಟ್ ಯಾವ್ದ್ಯಾವ್ದ್ರಲ್ಲಿ ಶುಗರ್ ಮತ್ತೆ ಸ್ಟಾರ್ಚ್ ಇದೆ ಅದನ್ನ ಡಿಕಂಪೋಸ್ ಮಾಡಿ ಅದರಿಂದ ಬರಂತದ್ದು ಇಟ್ ಇಸ್ ಯುವರ್ ಬಯೋ ಎಥನಾಲ್. ನೆಕ್ಸ್ಟ್ ಬಯೋಡೀಸೆಲ್. ಬಯೋಡೀಸೆಲ್ ಬರ್ಬೇಕು ಅಂತ ಹೇಳಿದ್ರೆ ಫ್ಯಾಟಿ ಆಸಿಡ್ಸ್ ಶುಡ್ ಬಿ ಡಿಕಂಪೋಸ್ಡ್. ಸೊ ಫ್ಯಾಟಿ ಆಸಿಡ್ ಪ್ರೊಸೆಸಿಂಗ್ ಆದ್ರೆ ಅವಾಗ ಬಯೋ ಆಯಿಲ್, ಕುಕಿಂಗ್ ಆಯಿಲ್, ಆಸಿಡ್ ಆಯಿಲ್, ಜಟ್ರೋಫಾ ಇಂಥವೆಲ್ಲ. ಸೊ ಅಂತವೆಲ್ಲ ಕೊಳತ್ರೆ ಅವಾಗ ಮಿಥೈಲ್ ಆರ್ ಈಥೈಲ್ ಬರುತ್ತೆ. ಮಿಥೈಲ್ ಆರ್ ಈಥೈಲ್ ಎಸ್ಟರ್ ಬಂದ್ರೆ ಅವಾಗ ಇಟ್ ವಿಲ್ ಬಿ ಯೋರ್ ಬಯೋಡೀಸೆಲ್. ಸೊ ಅದು ಬಂದ್ರೆ ಅವಾಗ ಯು ಕ್ಯಾನ್ ಯೂಸ್ ಇಟ್ ಆಸ್ ಡೀಸೆಲ್, ಆಲ್ಟರ್ನೇಟಿವ್ ಆಫ್ ಡೀಸೆಲ್. ನೆಕ್ಸ್ಟ್ ಬಯೋ CNG. ಬಯೋ CNG ಬರ್ಬೇಕು ಅಂತ ಹೇಳಿದ್ರೆ ಬಯೋಗ್ಯಾಸ್. ಸೊ ಬಯೋಗ್ಯಾಸ್ ಫಾರ್ಮೇಶನ್ ಆಗ್ಬೇಕು. ಇದು ಫುಡ್ ವೇಸ್ಟ್ ಏನೇನಿದೆ ಆಹಾರ ತ್ಯಾಜ್ಯ ಅದು, ಆಮೇಲಿಂದ ಮುನಿಸಿಪಲ್ ಸಾಲಿಡ್ ವೇಸ್ಟ್ MSW, ಅನಿಮಲ್ ಮೆನ್ಯೂರ್ ಪ್ರಾಣಿ ವೇಸ್ಟ್, ಆಮೇಲಿಂದ ಸುವೇಜ್ ವಾಟರ್. ಸೊ ಇದನ್ನೆಲ್ಲಾನು ಹಾಕಿ ಸಗಣಿ ಅದನ್ನೆಲ್ಲಾನು ಹಾಕಿ ಅದರಿಂದ ಕೊಳತಾಗ ಮೇಲೆ ಗ್ಯಾಸ್ ಬರುತ್ತೆ. ಆ ಬಯೋಗ್ಯಾಸ್ ಇಂದ ನಾವು ಯು ಕ್ಯಾನ್ ಟೇಕ್ ಅಂಡ್ ಫಾರ್ಮ್ ಯೋರ್ ಬಯೋ CNG. ಸೊ ದಿಸ್ ಇಸ್ ಒನ್ ಆಫ್ ದಿ ಮೆಥಡ್ಸ್. ನೆಕ್ಸ್ಟ್ ಡ್ರಾಪ್ ಇನ್ ಫ್ಯೂಲ್ ಅಂತ ಹೇಳ್ತೀವಿ. ಡ್ರಾಪ್ ಇನ್ ಫ್ಯೂಲ್ ಅಂತ ಹೇಳಿದ್ರೆ ಲಿಕ್ವಿಡ್ ಫಾರ್ಮ್ ಆಫ್ ಫ್ಯೂಲ್ ಅದು. ಸೊ ಯು ಕ್ಯಾನ್ ಟೇಕ್ ಫಾರ್ ಕನ್ಸಿಡರೇಷನ್ ಬಯೋ ಎಥನಾಲ್ ಅಂಡ್ ಬಯೋಡೀಸೆಲ್ ಎರಡು ಲಿಕ್ವಿಡ್ ಫಾರ್ಮ್ ಆಫ್ ಫ್ಯೂಲ್. ಇದು ಈ ಲಿಕ್ವಿಡ್ ಫಾರ್ಮ್ ಆಫ್ ಫ್ಯೂಲ್ ಅನ್ನ ನೀವು ಯೂಸ್ ಮಾಡ್ಬೇಕಾದ್ರೆ ವೆಹಿಕಲ್ ಒಳಗಡೆಗೆ ಇಂಜಿನ್ ಅಡಾಪ್ಟೇಷನ್ ಆಗಿರ್ಬೇಕು. ಸೊ ಇಂಜಿನ್ ನ ನೀವು ಆಲ್ಟರ್ ಮಾಡಿ ಅದರ ಆ ಬಯೋಡೀಸೆಲ್ ಆರ್ ಬಯೋಫ್ಯೂಲ್ ನ ತಗೊಂಡು ಅದು ರನ್ ಆಗೋ ತರ ಯು ಹ್ಯಾವ್ ಟು ಚೇಂಜ್ ಇಟ್. ಬಟ್ ಅದ್ ಏನು ಹಾಕದೇನೆ ಹಂಗೆ ಇರೋ ಇಂಜಿನ್ಗೆನೆ ಬಯೋಫ್ಯೂಲ್ ಹಾಕಿ ನೀವೇನಾದ್ರೂ ರನ್ ಮಾಡಿದ್ರೆ ಆವಾಗ ಆ ಫ್ಯೂಲ್ ಅನ್ನ ಯು ಕಾಲ್ ಇಟ್ ಆಸ್ ಡ್ರಾಪ್ ಇನ್ ಫ್ಯೂಲ್. ಓಕೆ, ಸೊ ಇಟ್ ವಾಸ್ ಡ್ರಾಪ್ ಇನ್ ಫ್ಯೂಲ್. ಸೊ ಡ್ರಾಪ್ ಇನ್ ಫ್ಯೂಲ್ ಮಾಡಕ್ಕೆ ಅಗ್ರಿಕಲ್ಚರಲ್ ವೇಸ್ಟ್, ಬಯೋಮಾಸ್, ಮುನಿಸಿಪಲ್ ಸಾಲಿಡ್ ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್, ಇಂಡಸ್ಟ್ರಿಯಲ್ ವೇಸ್ಟ್ ಇದನ್ನೆಲ್ಲಾನು ಇಫ್ ಯು ಡಿಕಂಪೋಸ್ ನೌ ಯು ಕ್ಯಾನ್ ಮೇಕ್ ಡ್ರಾಪ್ ಇನ್ ಫ್ಯೂಲ್. ನೆಕ್ಸ್ಟ್ ಅಡ್ವಾನ್ಸ್ಡ್ ಬಯೋಫ್ಯೂಲ್ಸ್ ಅಂತ ಹೇಳ್ತೀವಿ. ಅಡ್ವಾನ್ಸ್ಡ್ ಬಯೋಫ್ಯೂಲ್ಸ್ ಅಂತ ಹೇಳಿದ್ರೆ ದೀಸ್ ಆರ್ 3rd generation 4th generation ಬಯೋಫ್ಯೂಲ್ಸ್ ವೇರ್ ಯು ಆರ್ ಯೂಸಿಂಗ್ ನಾನ್ ಫುಡ್ ಪ್ರಾಡಕ್ಟ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಟೇಕಿಂಗ್ ದ ಕೇಸ್ ಆಫ್ ಯುವರ್ ಸ್ಟಾರ್ಚ್ ಅಂಡ್ ಶುಗರ್, ಇದೆಲ್ಲ ಇದು ನಮ್ ಫುಡ್ ಪ್ರಾಡಕ್ಟ್ ಇದೆ. ಬಯೋಡೀಸೆಲ್ ಅಲ್ಲಿ ಫ್ಯಾಟಿ ಆಸಿಡ್ ಅಲ್ಲಿ ಯು ಕ್ಯಾನ್ ಸಿ ವೆಜಿಟೇಬಲ್ ಆಯಿಲ್ ಇದೆ, ಕುಕಿಂಗ್ ಆಯಿಲ್ ಇದೆ. ಸೊ ಅದು ಯೂಸ್ ಮಾಡ್ತಿರಾಗ ಫುಡ್ ಶಾರ್ಟೇಜ್ ಆಗುತ್ತೆ, ಫುಡ್ ಇನ್ಫ್ಲೇಷನ್ ಆಗುತ್ತೆ. ಸೊ ವೆನ್ ಯು ಆರ್ ಯೂಸಿಂಗ್
ನಾನ್ ಫುಡ್ ರೆಸಿಡ್ಯೂ, ಆಗ ಅದನ್ನ ಯೂಸ್ ಮಾಡಿಕೊಂಡು ನೀವು ಬಯೋಫ್ಯೂಲ್ ಜನರೇಟ್ ಮಾಡಿದ್ರೆ ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಬಯೋಫ್ಯೂಲ್ ಬರುತ್ತೆ. ಫೋರ್ತ್ ಜನರೇಷನ್ ಬಯೋಫ್ಯೂಲ್ ಎಲ್ಲ ಯು ಆರ್ ಡೈರೆಕ್ಟ್ಲಿ ಯೂಸಿಂಗ್ ಆಲ್ಗೆ, ಮೈಕ್ರೋ ಆರ್ಗಾನಿಸಮ್ಸ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತೀರಾ. ಸೊ ಅದನ್ನ ಮಾಡಿದ್ರೆ ಅಡ್ವಾನ್ಸ್ ಬಯೋಫ್ಯೂಲ್ ಅಂತ ಹೇಳ್ತೀವಿ. ಅಡ್ವಾನ್ಸ್ ಬಯೋಫ್ಯೂಲ್ ಇವನ್ನೆಲ್ಲ ಮಾಡಿದ್ರೆ ಲೋ ಕಾರ್ಬನ್ ಎಮಿಷನ್ ಇರುತ್ತೆ. ಇದನ್ನ ಮೋಸ್ಟ್ಲಿ ಗ್ರೀನ್ ಫ್ಯೂಲ್ ಅಂತಾನೆ ಕರಿಬಹುದು. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯುವರ್ ಬಯೋಫ್ಯೂಲ್ಸ್. ನೆಕ್ಸ್ಟ್ ಇದಕ್ಕೋಸ್ಕರ ಯೋಜನೆ ಯಾವ್ದಿದೆ? ಪ್ರಧಾನ್ ಮಂತ್ರಿ G1. G1 ಯೋಜನಾ. ಜೈವ ಇಂಧನ ವಾತಾವರಣ ಅನುಕೂಲ ಫಸಲ್ ಅವಶೇಷ ನಿವಾರಣೆ. ಸೊ ದಿಸ್ ಇಸ್ ದ ಸ್ಕೀಮ್. ಸೊ ಈ ಸ್ಕೀಮ್ ಅಲ್ಲಿ ಇವಾಗ ಈ ಎಥನಾಲ್ ಪ್ರಾಜೆಕ್ಟ್ಸ್ ನೆಲ್ಲ ಸೆಟಪ್ ಮಾಡೋದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾರೆ ಗವರ್ಮೆಂಟ್ ಕಡೆಯಿಂದ. ದುಡ್ಡು ಕೊಟ್ಟು ಇದನ್ನೆಲ್ಲ ಜನರೇಟ್ ಮಾಡಿ, ಬಯೋಮ್ಯಾಸ್ ಇಂದ ಬರ್ತಾರೆ ಎನರ್ಜಿನ ಜನರೇಟ್ ಮಾಡಿ ಅಂತ ಹೇಳಿ ಈ ಪ್ರಾಜೆಕ್ಟ್ G1 ಯೋಜನಾ. Next 50th question. Amazon rainforest is not present in which among the below countries? ಯಾವ ಕಂಟ್ರಿಯಲ್ಲಿ ಇಲ್ಲ ಅಮೆಜಾನ್ ಫಾರೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಮೆಜಾನ್ ಇಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಪ್ರೆಸೆಂಟ್ ಇನ್ ಸೌತ್ ಅಮೆರಿಕಾ. ಇಟ್ ಈಸ್ ಯೋರ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. It is also very popularly called as the lungs of the earth. ಹೆಚ್ಚು ಆಕ್ಸಿಜನ್ ಸಪ್ಲೈ ಕೊಡುತ್ತೆ ಅದು ಅರ್ತಿಗೆ. ಸೊ ಹಾಗಾಗಿ ಅದನ್ನ ಲಂಗ್ಸ್ ಆಫ್ ದಿ ಅರ್ತ್ ಅಂತಾನು ಹೇಳಿ ಕರೀತಾರೆ. ಯಾವ ದೇಶದಲ್ಲಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಟ್ ಪ್ರೆಸೆಂಟ್. ಬ್ರೆಜಿಲ್, ಕೊಲಂಬಿಯಾ, ಪೆರು, ಚಿಲಿ. ಆನ್ಸರ್ ಇಸ್ ಚಿಲಿ. ಚಿಲಿಯಲ್ಲಿ ಬರಲ್ಲ. ಸೊ ಎಷ್ಟು ದೇಶದಲ್ಲಿ ಬರುತ್ತೆ? ಬ್ರೆಜಿಲ್, ಬೊಲಿವಿಯಾ, ಕೊಲಂಬಿಯಾ, ಈಕ್ವಡಾರ್, ಗ್ಯಾನಾ, ಪೆರು, ಸುರಿನೇಮ್, ಫ್ರೆಂಚ್ ಗುಯಾನಾ, ವೆನಿಜುವೆಲಾ. ಸೊ ಇಷ್ಟರಲ್ಲಿ ಬರುತ್ತೆ. ಬೆಲಮ್ ಡಿಕ್ಲರೇಷನ್ ರೀಸೆಂಟ್ಲಿ ಆಗಸ್ಟ್ ಅಲ್ಲಿ ಸೈನ್ ಮಾಡಿದ್ದಾರೆ. ಇದು ಈ ಅಮೆಜಾನ್ ಸಮಿಟ್ ಅಲ್ಲಿ ಸೈನ್ ಮಾಡಿ ಇಷ್ಟು ದೇಶಗಳಲ್ಲಿ ಇವಾಗ ಇರೋಂತ ಅಮೆಜಾನ್ ಫಾರೆಸ್ಟ್ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬೆಲಮ್ ಡಿಕ್ಲರೇಷನ್ ನ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮೆಜಾನ್ ಫಾರೆಸ್ಟ್ ಇಸ್ ಇನ್ ನ್ಯೂಸ್. ನೆಕ್ಸ್ಟ್ 51 ಕ್ವೆಶ್ಚನ್. ಆನ್ ವಿಚ್ ಡೇ ಇಸ್ ವರ್ಲ್ಡ್ ಎಲಿಫೆಂಟ್ ಡೇ ಸೆಲೆಬ್ರೇಟೆಡ್? ವರ್ಲ್ಡ್ ಎಲಿಫೆಂಟ್ ಡೇ ಸೆಲೆಬ್ರೇಟೆಡ್ ಆನ್ August 10, 12, 17, 24th. It is celebrated on August 12th. August 12th ಗೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಸೆಲೆಬ್ರೇಷನ್ ದಿನ ಕರ್ನಾಟಕ ಮಿನಿಸ್ಟರ್ ಆಫ್ ಫಾರೆಸ್ಟ್, ಸೊ ಆರೋಗ್ಯ ಸಚಿವಾಲಯ ಕರ್ನಾಟಕದ್ದು, ದೇ ಹ್ಯಾವ್ ರಿಲೀಸ್ಡ್ ರಿಪೋರ್ಟ್ ಆನ್ ಏಷ್ಯನ್ ಎಲಿಫೆಂಟ್ ಪಾಪ್ಯುಲೇಷನ್ ಅಂಡ್ ಡೆಮೋಗ್ರಫಿ ಎಸ್ಟಿಮೇಟ್ಸ್ 2023 ಅನ್ನೋದನ್ನ ಕರ್ನಾಟಕ ಮಿನಿಸ್ಟರ್ ಆಫ್ ಫಾರೆಸ್ಟ್ ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಎಲಿಫೆಂಟ್ ಹೆಂಗಿದೆ ಇಂಡಿಯಾ ಕರ್ನಾಟಕದಲ್ಲಿ ಅದರದ್ದು ಸ್ಟೇಟಸ್ ನೋಡಿದ್ರೆ, ಸೊ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ 6049 ಎಲಿಫೆಂಟ್ಸ್ ಇತ್ತು 2017 ಅಲ್ಲಿ. ಈಗ 2023 ಅಲ್ಲಿ 6395 ಎಲಿಫೆಂಟ್ಸ್ ಇದೆ. ಕರ್ನಾಟಕದಲ್ಲಿ ಆವರೇಜ್ ಎಲಿಫೆಂಟ್ ಡೆನ್ಸಿಟಿ ಇಸ್ 0.34 per square kilometer. ಆಮೇಲಿಂದ ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲಿ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಇದೆ, 1116 ಇದೆ. ಇದರಲ್ಲಿ ಡೆನ್ಸಿಟಿ ಬಂದು 0.96 per square kilometer ಇದೆ. ನೆಕ್ಸ್ಟ್ ನಾಗರಹೊಳೆ ಟೈಗರ್ ರಿಸರ್ವ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ, 831 ಇದೆ, 0.93 ಇದೆ. ಸೊ ವೆನ್ ಯು ಸಿ ಎಲಿಫೆಂಟ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಏನು? ಫಾರೆಸ್ಟ್ ಇಸ್ ಹೆಲ್ದಿ. ಸೊ ಫಾರೆಸ್ಟ್ ಅದಕ್ಕೆ ಊಟ ಸಾಕಾಗಷ್ಟು ಬಂದಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತ್ತೆ, ಡೆನ್ಸಿಟಿನೂ ಜಾಸ್ತಿ ಆಗತ್ತೆ. ಕಾಡು ಜಾಸ್ತಿ ಹಸಿರಾಗಿಲ್ಲ ಅಂದಾಗ ಡೆನ್ಸಿಟಿ ಕಮ್ಮಿ ಆಗ್ಬಿಡುತ್ತೆ. ಯೋರ್ ಎಲಿಫೆಂಟ್ ಇಸ್ ಅ ಕೀಸ್ಟೋನ್ ಸ್ಪೀಶೀಸ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆಫ್ ದ ಫಾರೆಸ್ಟ್. ಎಲಿಫೆಂಟ್ ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟೇ ಸರ್ವೈವ್ ಆಗೋದಿಲ್ಲ. ಸೊ ಅದು ಕೀಸ್ಟೋನ್ ಸ್ಪೀಶೀಸ್. Next, it is also an indicator species indicating the health of the forest. So forest health na indicate ಮಾಡುತ್ತೆ. It is both keystone and your indicator species. Next, ಈ ವರ್ಷದ್ದು ವರ್ಲ್ಡ್ ಎಲಿಫೆಂಟ್ ಡೇ ಥೀಮ್ ನೋಡಕ್ ಹೋದ್ರೆ ಎಂಡಿಂಗ್ ದ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್. That was the theme. Next, coming to the 52nd question. ECOWAS is a group in which continent? Europe, Africa, North America, South America. It is in your Africa. Africaದಲ್ಲಿ ECOWAS, ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರೇನೆ. ವೆಸ್ಟರ್ನ್ ಆಫ್ರಿಕಾದಲ್ಲಿದೆ. ಸೊ ವೆಸ್ಟರ್ನ್ ಆಫ್ರಿಕಾದಲ್ಲಿ ಈ ರೀಜನ್ ಅಲ್ಲಿ ಇದೆ. ಸೊ ಇಕೋವಾಸ್ ಅಲ್ಲಿ 15 ಮೆಂಬರ್ಸ್ ಇದ್ದಾರೆ. ವಿಚ್ ಆರ್ ದಿ ಕಂಟ್ರೀಸ್ ದಟ್ ಆರ್ ದೇರ್? ಬೆನಿನ್, ಬುರ್ಕಿನಾ ಫಾಸೋ, ಕಾಬೋ ವರ್ದೆ, ಕೋಟೆ ಡಿ ಇವೋರ್, ದ ಗ್ಯಾಂಬಿಯಾ, ಘಾನಾ, ಗಿನಿಯಾ ಬಿಸೋ, ಲಿಬೇರಿಯಾ, ಮಾಲಿ, ನೈಜೀರಿಯಾ, ಸಿಯರಾ ಲಿಯೋನ್, ಸೆನೆಗಲ್, ಟೋಗೋ. ಸೊ ಇಷ್ಟು ಕಂಟ್ರಿಗಳಿದೆ. ಹೆಡ್ ಕ್ವಾರ್ಟರ್ ಬಂದು ಅಬೂಜಾ, ನೈಜೀರಿಯಾ. ಇವ್ರದ್ದು ಉದ್ದೇಶ ಇಷ್ಟೇ. ಇದಿಷ್ಟು ಕಂಟ್ರಿಗಳು ಇವಾಗ ಯಾವುದೇ ರೀತಿಯಾದ ಟ್ರೇಡಿಂಗ್ ಮಾಡ್ಲಿ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡ್ಲಿ, ಅಥವಾ ಇಂಡಸ್ಟ್ರಿಗಳು, ಟ್ರಾನ್ಸ್ಪೋರ್ಟ್ ಏನ್ ಮಾಡಿದ್ರು ಒಂದು ಕಾಮನ್ ಕರೆನ್ಸಿ ಯೂಸ್ ಮಾಡ್ಬೇಕು ಅಂತ. ಒಂದೇ ಕರೆನ್ಸಿ,
ಒಂದೇ ಯೂನಿಫಾರ್ಮ್ ಕರೆನ್ಸಿನ ತಗೊಂಡ್ಬರ್ಬೇಕು, ಡಾಲರ್ ಅಲ್ಲಿ ಮಾಡಬಾರ್ದು ಅಂತ ಹೇಳಿ. ಡಾಲರ್ ನ ಬಿಟ್ಟು ಇವ್ರದೇ ಒಂದು ಕರೆನ್ಸಿ ಮಾಡ್ಕೊಂಡ್ರೆ ಅವಾಗ ಅದು ಕೂಡ ಒಂದು ಪವರ್ಫುಲ್ ಕರೆನ್ಸಿ ಆಗತ್ತೆ ಅಂತ ಹೇಳಿ ಆ ಟ್ರೇಡಿಂಗ್ ಬ್ಲಾಕ್ ಗಳು ಟ್ರೇಡ್ ಮಾಡ್ಬೇಕಾದ್ರೆ ಆ ಕರೆನ್ಸಿನ ಯೂಸ್ ಮಾಡಕ್ಕೆ ಇದನ್ನ ಇಕೋವಾಸ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ 53rd ಕ್ವೆಶ್ಚನ್, ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಆಫ್ ದ ವರ್ಲ್ಡ್ ಇಸ್ ಅಟ್. ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ, ಇನ್ನೇನ್ ರೆಡಿ ಆಗತ್ತೆ. ಸೊ ಇಟ್ ಇಸ್ ಓಂಕಾರೇಶ್ವರ, ಇಂಡಿಯಾ. ಶಾಂದಾಂಗ್ ಚೈನಾ, ಸೆಮ್ಕಾರ್ಪ್ ಸಿಂಗಾಪುರ್, ಸಿರಿಂಧಾನ್ ಥೈಲ್ಯಾಂಡ್, ಇವು ಕೂಡ ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್, ಫ್ಲೋಟಿಂಗ್ ಸೋಲಾರ್ ಪಾರ್ಕ್. ಬಟ್ ಓಂಕಾರೇಶ್ವರ ಇಂಡಿಯಾ ವಿಲ್ ಬಿ ದ ಲಾರ್ಜೆಸ್ಟ್ ಪೋಸ್ಟ್ ಕನ್ಸ್ಟ್ರಕ್ಷನ್. ಸೊ ಇದು ಮಧ್ಯಪ್ರದೇಶ ಅಲ್ಲಿದೆ. ಅದಲ್ದೇನೆ ಇಂಡಿಯಾದಲ್ಲಿ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ತಾ ಇರೋದು, ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಗಳಿರೋದು ಕಿತಾಸುಲ್ ಜಾರ್ಖಂಡ್, ರಿಹಿಂದ್ ರಿಸರ್ವಾಯರ್ ಯುಪಿ, ವೈತರ್ಣ ಮಹಾರಾಷ್ಟ್ರ, ರಾಮಗುಂಡ ತೆಲಂಗಾಣ. ಸೊ ತುಂಬಾ ಇದಾವೆ, ಬಟ್ ಇವು ದೊಡ್ಡದು. ಸೊ ದೊಡ್ಡದು ಫ್ಲೋಟಿಂಗ್ ಸೋಲಾರ್ ಪಾರ್ಕ್ಗಳು. ನೆಕ್ಸ್ಟ್, ಗ್ಲೂಕೋಸ್ 6-ಫಾಸ್ಫೇಟ್ ಡಿಹೈಡ್ರೋಜನೇಸ್ ಡಿಫಿಷಿಯನ್ಸಿ ಕಾಸಸ್. ಇದು G6PD ಕಾಸಸ್ ವಾಟ್ ಡಿಸೀಸ್ ಅಂತ ಕೇಳ್ತಿದ್ದಾರೆ. ಲಾಸ್ ಆಫ್ ವಿಷನ್, ಅಲ್ಝೈಮರ್, ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಕ್ಷನ್, ಲೋಕೋಮೋಟರಿ ಡಿಸಾರ್ಡರ್. ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಕ್ಷನ್ ಆಗತ್ತೆ, ಅವಾಗ ಕರೆಕ್ಟ್ ಆಗಿ ಟಿಶ್ಯೂಗಳಿಗೆ, ಆರ್ಗನ್ಗಳಿಗೆ ರೆಡ್ ಬ್ಲಡ್ ಸೆಲ್ ಆಕ್ಸಿಜನ್ ನ ತಗೊಂಡೋಗಿ ಸಪ್ಲೈ ಮಾಡತ್ತೆ ಟಿಶ್ಯೂಸ್ಗೆ, ಆರ್ಗನ್ಸ್ಗೆ ಇವಾಗ ಕರೆಕ್ಟ್ ಆಗಿ ಆಕ್ಸಿಜನ್ ಹೋಗೋದಿಲ್ಲ. ಆವಾಗ ಇದು ಇಟ್ ಕಾಸಸ್ ಇಶ್ಯೂಸ್ ಇನ್ ಯೋರ್ ಆರ್ಗನ್ಸ್ ಅಂಡ್ ಯೋರ್ ಟಿಶ್ಯೂಸ್ ಥ್ರೂ ಔಟ್ ದಿ ಬಾಡಿ. ಸೊ ಇದು ಒಂದು ರೀತಿಯಾದ ಜೆನೆಟಿಕ್ ಡಿಸಾರ್ಡರ್, ಇದು ಜೆನೆಟಿಕ್ ಡಿಸಾರ್ಡರ್. ಸೊ ಇಟ್ ಇಸ್ ಗ್ಲೂಕೋಸ್ 6-ಫಾಸ್ಫೇಟ್ ಡಿಹೈಡ್ರೋಜನೇಸ್ ಡೆಫಿಷಿಯನ್ಸಿ. ನೆಕ್ಸ್ಟ್, BharatNet is to provide broadband connectivity to BSNL broadband 5G, rural telecom and broadband connectivity, industrial broadband connectivity, free broadband for government schools. So it is rural telecom and broadband connectivity. ರೂರಲ್ ಏರಿಯಾದಲ್ಲಿ ಇರೋರಿಗೆ ಡಿಜಿಟಲ್ ಲಿಟ್ರಸಿ ಕಮ್ಮಿ ಇರುತ್ತೆ. ಸೊ ಆ ಗ್ಯಾಪ್ ಅರ್ಬನ್ ಮತ್ತೆ ರೂರಲ್ ಏರಿಯಾದಲ್ಲಿ ಏನ್ ಆ ಡಿಜಿಟಲ್ ಲಿಟ್ರಸಿಗೆ ಏನ್ ಗ್ಯಾಪ್ ಇದೆ ಇಬ್ರು ಮಧ್ಯನೋ ಅದನ್ನ ರೆಡ್ಯೂಸ್ ಮಾಡಕ್ಕೆ ಭಾರತ್ ನೆಟ್ ಅಲ್ಲಿ ಇವಾಗ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿಯನ್ನ ಹಳ್ಳಿಗೂ ಕೊಡ್ತೀವಿ ಅಂತ ಹೇಳಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಮತ್ತೆ ಡಿಜಿಟಲ್ ಕನೆಕ್ಟಿವಿಟಿಯನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 56th, ಗುಪ್ತಾ ಗಂಗಾ ರಿವರ್ ಇಸ್ ದೇವಿಕಾ, ಟೋನ್ಸ್, ಸರಸ್ವತಿ, ಚಂದ್ರಪ್ರಭಾ. ಇಟ್ ಇಸ್ ದೇವಿಕಾ. ಕೆಲವು ಕಡೆ ಮೇಲ್ಗಡೆ ಹರಿಯತ್ತೆ, ಕೆಲವು ಕಡೆ ಒಳಗಡೆ ಹರಿಯತ್ತೆ ಈ ನದಿ, ಅದಕ್ಕೆ ಇದನ್ನ ಗುಪ್ತ ಗಂಗಾ ಅಂತ ಹೇಳಿ ಕರೀತಾರೆ. ಸೊ ದೇವಿಕಾ ರಿವರ್ ಇಸ್ ಕನ್ಸಿಡರ್ಡ್ ಟು ಬಿ ದಿ ಎಲ್ಡರ್ ಸಿಸ್ಟರ್ ಆಫ್ ಗಂಗಾ. ಸೊ ಗಂಗಾ ನದಿಯ ಅಕ್ಕ ಇದು ದೇವಿಕಾ ರಿವರ್. ಸೊ ದೇವಿಕಾ ರಿವರ್ ಇಸ್ ಆಲ್ಸೋ ನೋನ್ ಆಸ್ ಯೋರ್ ಗುಪ್ತ ಗಂಗಾ. 57th ಕ್ವೆಶ್ಚನ್, ಹೌ ಮೆನಿ ರೈಲ್ವೆ ಸ್ಟೇಷನ್ಸ್ ವಿಲ್ ಬಿ ರೀಡೆವಲಪ್ಡ್ ಇನ್ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ ನ ಇವಾಗ ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. 75, 101, 250, 508, 508. ಸೊ ಕರ್ನಾಟಕದಲ್ಲಿ ಯಾವ್ಯಾವ್ದು ಸ್ಟೇಷನ್ ಡೆವಲಪ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಕರ್ನಾಟಕದಲ್ಲಿ ಬಳ್ಳಾರಿ, ಘಟ್ಟಪ್ರಭಾ, ಗೋಕಾಕ್ ರೋಡ್, ಬೀದರ್, ಮಂಗಳೂರು ಜಂಕ್ಷನ್, ಹರಿಹರ, ಆಳ್ನವಾರ, ಗದಗ, ಅರಸೀಕೆರೆ, ಕಲಬುರ್ಗಿ ಜಂಕ್ಷನ್, ಶಹಾಬಾದ, ವಾಡಿ, ಕೊಪ್ಪಳ, ಇಷ್ಟರಲ್ಲೂ ಡೆವಲಪ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ 58th ಕ್ವೆಶ್ಚನ್, ರಾಜಮಾರ್ಗ ಯಾತ್ರಾ ಆಪ್. So Rajmarga Yatra app will provide information regarding roads connecting capitals of states, roads from Central Vista, national highways, tourism destination of religious importance, national highway. So national highway related ಎಲ್ಲ ಇನ್ಫಾರ್ಮೇಶನ್ ಇರೋದು, ಎಕ್ಸಾಂಪಲ್ ಟೋಲ್ ಇರಲಿ ಅಥವಾ ನಿಮ್ಗೆ ಹೈ ಸ್ಪೀಡಿಂಗ್ ಇರಲಿ ನ್ಯಾಷನಲ್ ಹೈವೇ ಅಲ್ಲಿ, ಅಥವಾ ನ್ಯಾಷನಲ್ ಹೈವೇ ಬೇರೆ ಏನಾದ್ರು ಕಂಪ್ಲೇಂಟ್ ಮಾಡ್ಬೇಕಿತ್ತು, ಸೊ ಎಲ್ಲದಕ್ಕೂ ಈ ಆಪ್ ಅನ್ನ ಯೂಸ್ ಮಾಡಬಹುದು ಅದನ್ನ ಆಕ್ಸೆಸ್ ಮಾಡೋದಕ್ಕೆ. ಸೊ ಈಸಿ ಟೋಲ್ ಪೇಮೆಂಟ್ ಎಲ್ಲ ಆಗತ್ತೆ ಇದರಲ್ಲಿ. ಸೊ ರಾಜಮಾರ್ಗ ಯಾತ್ರಾ ಆಪ್ ಇಸ್ ಟು ಫೆಸಿಲಿಟೇಟ್ ಈಸಿ ಯೂಸೇಜ್ ಆಫ್ ಯೋರ್ ನ್ಯಾಷನಲ್ ಹೈವೇಸ್ ಟು ಮೇಕ್ ಇಟ್ ಮೋರ್ ಸೆಕ್ಯೂರ್ ಆಲ್ಸೋ. ಸೊ ಎಲ್ಲ ರೀತಿಯಾದ ಫೆಸಿಲಿಟಿಗಳು ಈ ಆಪ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ವಲ್ಚರ್ ಸ್ಪೀಶೀಸ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್? ಓರಿಯೆಂಟಲ್ ವೈಟ್ ಬ್ಯಾಕ್ ವಲ್ಚರ್, ಬಿಯರ್ಡೆಡ್ ವಲ್ಚರ್, ಹಿಮಾಲಯನ್ ವಲ್ಚರ್, ರೆಡ್ ಹೆಡ್ ವಲ್ಚರ್. ಸೊ ರೆಡ್ ಹೆಡ್ ವಲ್ಚರ್ ಇಂಡಿಯಾದಲ್ಲಿ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ ಇದು. ಸೊ ರೀಸೆಂಟ್ ಆಗಿ ವಲ್ಚರ್ ಮರಿ ಹಾಕಿದೆ ಝೂ ಅಲ್ಲಿ, ಅಸ್ಸಾಂ ಸ್ಟೇಟ್ ಝೂ ಅಲ್ಲಿ. ಸೊ ಕ್ಯಾಪ್ಟಿವ್ ಬ್ರೀಡಿಂಗ್ ಆಫ್ ಹಿಮಾಲಯನ್ ವಲ್ಚರ್ ಇನ್ ಇಂಡಿಯಾ ಆಗಿದೆ. ಫ್ರಾನ್ಸ್ ಅಲ್ಲಿ ಒಂದ್ ಕಡೆ ಮರಿ ಹಾಕಿದೆ, ಅದು ಬಿಟ್ರೆ ಅಸ್ಸಾಂ ಸ್ಟೇಟ್ ಝೂ ಅಲ್ಲಿ ಮಾತ್ರ ಕ್ಯಾಪ್ಟಿವ್ ಬ್ರೀಡಿಂಗ್ ಆಗಿರೋದು. ಆಫ್ಟರ್ ಫ್ರಾನ್ಸ್ ಇಟ್ ಇಸ್ ಓನ್ಲಿ ಇಂಡಿಯಾ. ಸೊ ಈ ವಲ್ಚರ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ಸ್ VCBCಗಳು ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಪಿಂಜೋರ್ ಹರಿಯಾಣದಲ್ಲಿದೆ. ಅದಕ್ಕೆ ಇನ್ನೊಂದು ಹೆಸರು ಬಂದು ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್
ಪಿಂಜೋರ್ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆಸಿಲಿಟಿ ಫಾರ್ ಯುವರ್ ವಲ್ಚರ್ ಕೇರ್ ಸೆಂಟರ್. ಸೊ ಬ್ರೀಡಿಂಗ್ ಮತ್ತೆ ವಲ್ಚರ್ ಕೇರ್ಗೆ ಇದೇ ಲಾರ್ಜೆಸ್ಟ್ ಸೆಂಟರ್. ಅದಲ್ಲದೇನೆ ವಲ್ಚರ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ಗಳು ಭೋಪಾಲ್ ಮಧ್ಯಪ್ರದೇಶದಲ್ಲಿ, ರಾಣಿ ಅಸ್ಸಾಂ ಅಲ್ಲಿ, ರಾಜ ಭಟ್ಕವಾ ವೆಸ್ಟ್ ಬೆಂಗಾಲ್ ಅಲ್ಲಿ. ಸೊ ಈ 3 ಕಡೆ ಕೂಡ ಇದೆ. ಸೊ ವಲ್ಚರ್ ಆಕ್ಷನ್ ಪ್ಲಾನ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ಕೊಂಡಿದ್ದಾರೆ. ಬೈ 2025 8 ಝೋನ್ಸ್ ಅಲ್ಲಿ ಈ ವಲ್ಚರ್ ಸೇಫ್ ಝೋನ್ ಅನ್ನ ಕ್ರಿಯೇಟ್ ಮಾಡಬೇಕು 8 ಪ್ರದೇಶಗಳಲ್ಲಿ. ಸೊ 8 ಪ್ರದೇಶದಲ್ಲಿ ವಲ್ಚರ್ ಸೇಫ್ ಝೋನ್ ಕ್ರಿಯೇಟ್ ಮಾಡಕ್ಕೆ ಇದನ್ನ ಪ್ರಾಜೆಕ್ಟ್ ಅನ್ನ ತಗೊಂಡಿದ್ದಾರೆ. ಸೊ ಕ್ಯಾಪ್ಟಿವ್ ಬ್ರೀಡಿಂಗ್ ಕನ್ಸರ್ವೇಷನ್ ಅಂಡ್ ಬ್ರೀಡಿಂಗ್ ಸೆಂಟರ್ ಅಂತ ಹೇಳಿದ್ರೆ ಅದ್ರದ್ದು ಸಂಖ್ಯೆ ಇನ್ಕ್ರೀಸ್ ಆಗಕ್ಕೆ ಬ್ರೀಡಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಕ್ಯಾಪ್ಟಿವ್ ಬ್ರೀಡಿಂಗ್ ಅಂದ್ರೆ ಝೂ ಅಲ್ಲಿ ಅಥವಾ ಒಂದು ಕ್ಲೋಸ್ಡ್ ಶೆಲ್ಟರ್ ಅಲ್ಲಿ ಎಲ್ಲಿ ಪ್ರಾಣಿನ ಇಟ್ಟಿರ್ತೀವಿ ಅಲ್ಲಿ ಏನಾದ್ರು ಬ್ರೀಡಿಂಗ್ ಆದ್ರೆ ಅದು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಸೊ ಕ್ಯಾಪ್ಟಿವ್ ಬ್ರೀಡಿಂಗ್ ಹ್ಯಾಸ್ ಹ್ಯಾಪೆಂಡ್ ಇನ್ ಅಸ್ಸಾಂ ಝೂ. ನೆಕ್ಸ್ಟ್ ಇಂಡಿಯಾದಲ್ಲಿ ಸಿಗಂತ ವಲ್ಚರ್ ಸ್ಪೀಶೀಸ್ ಯಾವ್ದ್ಯಾವ್ದು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಒನ್ ಬಂದು ವೈಟ್ ರಂಪ್ಡ್ ವಲ್ಚರ್, ಸೆಕೆಂಡ್ ಒನ್ ಇಸ್ ಸ್ಲೆಂಡರ್ ಬಿಲ್ಡ್ ವಲ್ಚರ್, ಥರ್ಡ್ ಒನ್ ಇಸ್ ಯುವರ್ ಇಂಡಿಯನ್ ವಲ್ಚರ್, ಫೋರ್ತ್ ಒನ್ ಬಂದು ರೆಡ್ ಹೆಡೆಡ್ ವಲ್ಚರ್. ಸೊ ಈ 4 ಕೂಡ ದೇ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಯು ಕ್ಯಾನ್ ಸಿ ದ ಸಿಂಬಲ್ CR ಹಿಯರ್. ಸೊ ಎಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಇದು. ಸೊ 4 ಸ್ಪೀಶೀಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ನೆಕ್ಸ್ಟ್ ಈಜಿಪ್ಷಿಯನ್ ವಲ್ಚರ್ ಬಂದು ಎಂಡೇಂಜರ್ಡ್ ಇದೆ. ಈಜಿಪ್ಷಿಯನ್ ವಲ್ಚರ್ ಇಸ್ ಎಂಡೇಂಜರ್ಡ್. ಅದ್ ಅಲ್ದೇನೆ ನಿಯರ್ಲಿ ಥ್ರೆಟನ್ಡ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ಸೊ ಬಿಯರ್ಡೆಡ್ ವಲ್ಚರ್, ಸಿನರಸ್ ವಲ್ಚರ್, ಹಿಮಾಲಯನ್ ಗ್ರಿಫಿನ್ ವಲ್ಚರ್. ಸೊ ಇದು 3 ಕೂಡ ದೇ ಆರ್ ನಿಯರ್ಲಿ ಥ್ರೆಟನ್ಡ್. ಇನ್ನೊಂದು ಬಂದು ಗ್ರಿಫಾನ್ ವಲ್ಚರ್, ಇದು ಲೀಸ್ಟ್ ಕನ್ಸರ್ನ್. ಸೊ ಏನು ಇಲ್ಲ, ಪಾಪ್ಯುಲೇಷನ್ ಚೆನ್ನಾಗಿದೆ ಅದರದ್ದು. ಸೊ ಇಟ್ ಇಸ್ ಲೀಸ್ಟ್ ಕನ್ಸರ್ನ್. ಸೊ ದೀಸ್ ಆರ್ ದಿ 9 ವಲ್ಚರ್ಸ್ ದಟ್ ವಿ ಫೈಂಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇರುವಂತಹ ವಲ್ಚರ್ಗಳು ಇವು ಇಂಡಿಯಾದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ 60th ಕ್ವೆಶ್ಚನ್. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ SMR, advanced nuclear reactor, they have power capacity up to 100 megawatt, 200 megawatt, 300 megawatt, 400 megawatt, 300 megawatt ವರೆಗೂ ಇದು ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ಏನು ಅಂತಂದ್ರೆ ಇಂಡಸ್ಟ್ರಿಯಲ್ ಸಪ್ಲೈ, ಇಂಡಸ್ಟ್ರಿಗಳಿಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕೋ ಅದನ್ನ ಚಿಕ್ಕದಾಗಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳು ನ್ಯೂಕ್ಲಿಯರ್ ಎನರ್ಜಿನ ಚಿಕ್ಕದಾಗಿ ಅವ್ರಿಗೆ ಹಾಕೊಟ್ರೆ ಅಲ್ಲೇ ಇಂಡಸ್ಟ್ರಿಯಲ್ ಸೆಟಪ್ ಅಲ್ಲೇ ಎನರ್ಜಿ ಜನರೇಷನ್ ಮಾಡ್ಕೊಳ್ಳೋತರ. ಸೊ ಆಗ ಟ್ರಾನ್ಸ್ಮಿಷನ್ ಲಾಸಸ್ ಎಲ್ಲ ತುಂಬಾ ಕಮ್ಮಿ ಆಗತ್ತೆ. ಸೊ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ SMR, ಸೊ ಅದಲ್ಲೇ ಇಂಡಸ್ಟ್ರಿಯಲ್ ಲೊಕೇಶನ್ ಅಲ್ಲೇ ಅದನ್ನ ಸೆಟಪ್ ಮಾಡ್ಕೊಟ್ರೆ ಅಲ್ಲೇ ಎನರ್ಜಿ ಜನರೇಟ್ ಮಾಡಿ ಅಲ್ಲೇ ಉಪಯೋಗಿಸ್ಕೋತಾರೆ. 300 megawatt ಕೆಪಾಸಿಟಿ ಇರುತ್ತೆ. 61st ಕ್ವೆಶ್ಚನ್. ಜಸ್ಟಿಸ್ ರೋಹಿಣಿ ಕಮಿಷನ್ ವಾಸ್ ಸೆಟ್ ಅಪ್ ಟು ರಿಪೋರ್ಟ್ ಆನ್. ಏನಕ್ಕೆ ಜಸ್ಟಿಸ್ ರೋಹಿಣಿ ಕಮಿಷನ್ ಅನ್ನ ಸೆಟಪ್ ಮಾಡಿದ್ರು? ಇನ್ಕ್ಲೂಷನ್ ಆಫ್ SC2 ಲಿಸ್ಟ್, ಎಕ್ಸ್ಕ್ಲೂಷನ್ ಆಫ್ ಡೆವಲಪ್ಡ್ OBC ಫ್ರಮ್ ದ ಲಿಸ್ಟ್, ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ರೇಟ್ ಡ್ಯೂ ಟು OBC ರಿಸರ್ವೇಶನ್, ಎಕ್ಸಾಮಿನ್ ಸಬ್ ಕ್ಯಾಟಗರೈಸೇಷನ್ ಆಫ್ OBC. ಎಕ್ಸಾಮಿನೇಷನ್ ಆಫ್ ಸಬ್ ಕ್ಯಾಟಗರೈಸೇಷನ್ ಆಫ್ OBC. ಕೆಲವೊಂದು OBC ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಒಂದೊಂದೇ ಕಾಸ್ಟ್ ಗ್ರೂಪ್ಸ್ ಗಳು ತಗೊಂಡು ಹೋಗ್ತಾ ಇದೆ. ಸೊ ಎಲ್ಲದಕ್ಕೂ ಈಕ್ವಲ್ ಆಗಿ ಸಿಕ್ಕಿ ಎಲ್ಲಾ ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ಸಬ್ ಕ್ಯಾಟಗರೈಸೇಷನ್ ಆಫ್ OBC ನ ಎಕ್ಸಾಮಿನ್ ಮಾಡಕ್ಕೆ ಜಸ್ಟಿಸ್ ರೋಹಿಣಿ ಕಮಿಷನ್ ಅನ್ನ ಸೆಟಪ್ ಮಾಡಿದ್ದಾರೆ. ನೆಕ್ಸ್ಟ್ ಪೆಟಿಯಾ, ಎಟರ್ನಲ್ ಬ್ಲೂ, ಅಕೀರಾ, ಆಲ್ ಆರ್ ವಾಟ್? exoplanet, cryptocurrency, cyber attacks, mini satellites. So it is a cyber attacks. So ransomware, phishing ಇದನ್ನೆಲ್ಲಾನು ಮಾಡ್ತಾರೆ. So Petya, Eternal Blue, Akira are some of the examples. Okay, so these were some of the questions that we have chosen from August 2023. All the best, prepare well, and don't forget to revise. Like, share and subscribe to our channel. Thank you.